KCT ವಿದ್ಯಾರ್ಥಿಗಳ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಇದೇ ಜೂನ್ ತಿಂಗಳ 1ನೇ ತಾರೀಕಿನಂದು. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ಆದರೆ ಬಂದಿದೆ. ಸೊ ಬನ್ನಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳಿಗೆ ತೀರಾ ಟಫ್ ಪೇಪರನ್ನು ನೀಡಲಾಗಿತ್ತು. ಸೊ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಸ್ಟೂಡೆಂಟ್ಸ್ಗಳು ಇದೀಗ ಹೇಳಿರ್ತಕ್ಕಂಥದ್ದು. ಸೊ ಪೇಪರ್ ತುಂಬಾ ಕಷ್ಟ ಆಯಿತು ಅಂತ ಹೇಳಿ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರ ಪೋಷಕರು ಸಹ ಇದಕ್ಕೆ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ಸೊ ತೀರಾ ಟಫ್ ಇತ್ತು ಪೇಪರ್ ಅಂತ ಹೇಳಿ. ಆ ಕಾರಣದಿಂದಾಗಿ ಇದೀಗ ಸಡನ್ನಾಗಿ KCT ರಿಸಲ್ಟನ್ನು ಸಹ ಅನೌನ್ಸ್ ಮಾಡೋದಕ್ಕೆ ಆಗೋದಿಲ್ಲ KA ಕಡೆಯಿಂದ. ವೈ ಬಿಕಾಸ್ ಇಲ್ಲಿ ಈ ರೀತಿ ಅನ್ಯಾಯ ಆಗಿದೆ ವಿದ್ಯಾರ್ಥಿಗಳಿಗೆ, ತೀರಾ ಟಫ್ ಪೇಪರ್ ಇತ್ತು ಅಂತ ಹೇಳಿ. ಆ ಕಾರಣದಿಂದಾಗಿ ಎಕ್ಸಾಮ್ ಆಗುತ್ತಾ, ಸೊ ಎಕ್ಸಾಮ್ ಆದರೆ ಯಾವ ರೀತಿ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಮ್ಮ KA ಕಡೆಯಿಂದ ತಿಳಿಸ್ಬೇಕಾಗಿದೆ. ಸೊ ಇದೀಗ ಎಕ್ಸಾಮನ್ನು ಮೊನ್ನೆ ಬರೆದ್ರಲ್ಲ, ಸೊ ಆ ವಿದ್ಯಾರ್ಥಿಗಳ ಪೋಷಕರು ಹೇಳ್ತಿರ್ತಕ್ಕಂಥ ಮಾಹಿತಿ ಏನು ಅಂತಂದರೆ, ಈಗ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮನ್ನು ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡಲಿ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈ ಕಾರಣದಿಂದಾಗಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಥರ ಇರುತ್ತೆ ಪೇಪರು. ಸೊ ಫಸ್ಟ್ ಸರಿ ಎಕ್ಸಾಮ್ ಇತ್ತಲ್ಲ, ಸೊ ಅವಾಗೆಲ್ಲ ನಾರ್ಮಲ್ ಆಗಿತ್ತು. ಈ ರೀತಿ ಎಕ್ಸಾಮಲ್ಲಿ ತೀರಾ ಟಫ್ ಪೇಪರನ್ನು ನೀಡಲಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಜೊತೆಗೆ ವಿದ್ಯಾರ್ಥಿಗಳ ಪೋಷಕರು ಸಹ ಇದಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಇದೀಗ ನಮ್ಮ KA ಕಡೆಯಿಂದ ಎಕ್ಸಾಮನ್ನು ಮಾಡಲಾಗುತ್ತಾ. ಸೊ ಚಾನ್ಸಸ್ ಆದರೆ ಸ್ವಲ್ಪ ಇರ್ತಕ್ಕಂಥದ್ದೇ. ಯಾಕೆ ಅಂತಂದರೆ ತೀರಾ ಟಫ್ ಪೇಪರ್ ಕೊಟ್ಟರೆ ಸೊ ವಿದ್ಯಾರ್ಥಿಗಳಿಗೂ ಸಹ ಸ್ಕೋರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವಿದ್ಯಾರ್ಥಿಗಳು ಸಹ ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಓಕೆನಾ. ಸೊ ಫಸ್ಟ್ ಎಕ್ಸಾಮ್ ಇತ್ತಲ್ಲ, ಸೊ ಅದೇ ಒಂದು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಇದರಲ್ಲಿ ತೀರಾ ಟಫ್ ಇತ್ತು, ಸೊ ಸ್ಕೋರಿಂಗು ಸಹ ಏನೂ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಮಾಹಿತಿಯನ್ನು ನೀಡಿರ್ತಕ್ಕಂಥ ಕಾರಣದಿಂದಾಗಿ ಮೇ ಬಿ ಎಕ್ಸಾಮ್ ಮಾಡ್ತಕ್ಕಂಥ ಸಾಧ್ಯತೆಗಳು ಸಹ ಎಲ್ಲೋ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ಓಕೆನಾ. ಸೊ ಯಾವುದಕ್ಕೂ KA ಕಡೆಯಿಂದ ಅಫಿಷಿಯಲ್ ಆಗಿ ಮಾಹಿತಿ ಬರಬೇಕಾಗಿರುತ್ತೆ. ಬಂದರೆ ಇನ್ ಕೇಸ್ ಅದೇ ಸ್ಕೆಡ್ಯೂಲು ಅದನ್ನೆಲ್ಲ ತಿಳಿಸಿ ಮೇ ಬಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಸಹ ಕಂಡಕ್ಟ್ ಮಾಡ್ಬೋದು. ಸೊ ನೋಡೋಣ ಯಾವ ಮಾಹಿತಿ ಬರುತ್ತೆ ಅಂತ ಹೇಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.